ಹಾಸನದ ಸಕಲೇಶಪುರ ಶಿರಾಡಿ ಘಾಟ್ನಲ್ಲಿ ನಿರಂತರ ಭಾರೀ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಭಾಗದಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. ಆದರೆ ಬೆಳಿಗ್ಗೆ ಸಂಚಾರ ತೆರವು ಮಾಡಿದ್ರು. ಆದರೆ ಅತಿಯಾದ ಮತ್ತೆ ಪುನಃ ಇಲ್ಲಿ ಅತಿಯಾದ ಮಳೆಯಿಂದ ಟ್ರಾಫಿಕ್ ಭಾರೀ ಪ್ರಮಾಣದಲ್ಲಿ ಸಾಕಷ್ಟು ವಾಹನಗಳು ಇಲ್ಲಿ ಸರದಿಗಟ್ಟಿ ನಿಂತಿರುವುದನ್ನು ನೋಡ್ಬೋದಾಗಿದೆ. ಹಾಗೆ ಸಾಕಷ್ಟು ಜೋರಾದ ಮಳೆ ಕೂಡ ಸುರಿತಾ ಇರುವಂಥದ್ದು. ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಇಲ್ಲಿ ಸಂಚಾರ ಅಸ್ತವ್ಯಸ್ತ ಆಗುವಂತಹ ಸ್ಥಿತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಈಗಾಗಲೇ ಸಾಲುಗಟ್ಟಿ ಅಂದರೆ ಮಾರ್ನಹಳ್ಳಿಯಿಂದ ಮುಂಭಾಗದಲ್ಲಿ ಬರ್ತಕ್ಕಂತಹ ವಾಹನಗಳೇನಿದೆ ಅವೆಲ್ಲವೂ ಕೂಡ ಸಾಕಷ್ಟು ಕೆಳಭಾಗದಲ್ಲಿ ರಸ್ತೆಯ ಇನ್ನು ಘಾಟಿಯಿಂದ ಕೆಳಭಾಗಕ್ಕೆ ಬಂದರೆ ಸಾಕಷ್ಟು ವಾಹನಗಳು ನಿಂತಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಇಲ್ಲಿ ಬಂದು ಒದಗಿದೆ ಅಂತ ಹೇಳ್ಬೋದಾಗಿದೆ. ಜೊತೆಗೆ ಈಗಾಗಲೇ ಏನು ವಾಹನ ಸಂಚಾರ ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡಲಿಕ್ಕೆ ಪೊಲೀಸರು ರಾತ್ರಿಯಿಂದ ಹರಸಾಹಸವನ್ನು ಮಾಡಿದರು. ಜೊತೆಗೆ ಮಣ್ಣು ಗುಡ್ಡೆ ಬಿದ್ದಂಥ ಸ್ಥಳವನ್ನು ಕೂಡ ತೆರವನ್ನು ಮಾಡಿದರು. ಆದರೆ ನಿರಂತರವಾಗಿ ಮಣ್ಣು ಕುಸಿತಾ ಇರೋದ್ರಿಂದ ಇಲ್ಲಿ ಸುಗಮ ಸಂಚಾರಕ್ಕೆ ಸಾಕಷ್ಟು ಅನಾನುಕೂಲತೆ ಆಗ್ತಾ ಇರುವಂಥದ್ದು. ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ. ಹಾಸನದ ಸಕಲೇಶಪುರ ಶಿರಾಡಿ ಘಾಟ್ನಲ್ಲಿ ನಿರಂತರ ಭಾರೀ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಭಾಗದಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. ಆದರೆ ಬೆಳಿಗ್ಗೆ ಸಂಚಾರ ತೆರವು ಮಾಡಿದ್ರು. ಆದರೆ ಅತಿಯಾದ ಮತ್ತೆ ಪುನಃ ಇಲ್ಲಿ ಅತಿಯಾದ ಮಳೆಯಿಂದ ಟ್ರಾಫಿಕ್ ಭಾರೀ ಪ್ರಮಾಣದಲ್ಲಿ ಸಾಕಷ್ಟು ವಾಹನಗಳು ಇಲ್ಲಿ ಸರದಿಗಟ್ಟಿ ನಿಂತಿರುವುದನ್ನು ನೋಡ್ಬೋದಾಗಿದೆ. ಹಾಗೆ ಸಾಕಷ್ಟು ಜೋರಾದ ಮಳೆ ಕೂಡ ಸುರಿತಾ ಇರುವಂಥದ್ದು. ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಇಲ್ಲಿ ಸಂಚಾರ ಅಸ್ತವ್ಯಸ್ತ ಆಗುವಂತಹ ಸ್ಥಿತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಈಗಾಗಲೇ ಸಾಲುಗಟ್ಟಿ ಅಂದರೆ ಮಾರ್ನಹಳ್ಳಿಯಿಂದ ಮುಂಭಾಗದಲ್ಲಿ ಬರ್ತಕ್ಕಂತಹ ವಾಹನಗಳೇನಿದೆ ಅವೆಲ್ಲವೂ ಕೂಡ ಸಾಕಷ್ಟು ಕೆಳಭಾಗದಲ್ಲಿ ರಸ್ತೆಯ ಇನ್ನು ಘಾಟಿಯಿಂದ ಕೆಳಭಾಗಕ್ಕೆ ಬಂದರೆ ಸಾಕಷ್ಟು ವಾಹನಗಳು ನಿಂತಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಇಲ್ಲಿ ಬಂದು ಒದಗಿದೆ ಅಂತ ಹೇಳ್ಬೋದಾಗಿದೆ. ಜೊತೆಗೆ ಈಗಾಗಲೇ ಏನು ವಾಹನ ಸಂಚಾರ ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡಲಿಕ್ಕೆ ಪೊಲೀಸರು ರಾತ್ರಿಯಿಂದ ಹರಸಾಹಸವನ್ನು ಮಾಡಿದರು. ಜೊತೆಗೆ ಮಣ್ಣು ಗುಡ್ಡೆ ಬಿದ್ದಂಥ ಸ್ಥಳವನ್ನು ಕೂಡ ತೆರವನ್ನು ಮಾಡಿದರು. ಆದರೆ ನಿರಂತರವಾಗಿ ಮಣ್ಣು ಕುಸಿತಾ ಇರೋದ್ರಿಂದ ಇಲ್ಲಿ ಸುಗಮ ಸಂಚಾರಕ್ಕೆ ಸಾಕಷ್ಟು ಅನಾನುಕೂಲತೆ ಆಗ್ತಾ ಇರುವಂಥದ್ದು. ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ. ಹಾಸನದ ಸಕಲೇಶಪುರ ಶಿರಾಡಿ ಘಾಟ್ನಲ್ಲಿ ನಿರಂತರ ಭಾರೀ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಭಾಗದಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. ಆದರೆ ಬೆಳಿಗ್ಗೆ ಸಂಚಾರ ತೆರವು ಮಾಡಿದ್ರು. ಆದರೆ ಅತಿಯಾದ ಮತ್ತೆ ಪುನಃ ಇಲ್ಲಿ ಅತಿಯಾದ ಮಳೆಯಿಂದ ಟ್ರಾಫಿಕ್ ಭಾರೀ ಪ್ರಮಾಣದಲ್ಲಿ ಸಾಕಷ್ಟು ವಾಹನಗಳು ಇಲ್ಲಿ ಸರದಿಗಟ್ಟಿ ನಿಂತಿರುವುದನ್ನು ನೋಡ್ಬೋದಾಗಿದೆ. ಹಾಗೆ ಸಾಕಷ್ಟು ಜೋರಾದ ಮಳೆ ಕೂಡ ಸುರಿತಾ ಇರುವಂಥದ್ದು. ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಇಲ್ಲಿ ಸಂಚಾರ ಅಸ್ತವ್ಯಸ್ತ ಆಗುವಂತಹ ಸ್ಥಿತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಈಗಾಗಲೇ ಸಾಲುಗಟ್ಟಿ ಅಂದರೆ ಮಾರ್ನಹಳ್ಳಿಯಿಂದ ಮುಂಭಾಗದಲ್ಲಿ ಬರ್ತಕ್ಕಂತಹ ವಾಹನಗಳೇನಿದೆ ಅವೆಲ್ಲವೂ ಕೂಡ ಸಾಕಷ್ಟು ಕೆಳಭಾಗದಲ್ಲಿ ರಸ್ತೆಯ ಇನ್ನು ಘಾಟಿಯಿಂದ ಕೆಳಭಾಗಕ್ಕೆ ಬಂದರೆ ಸಾಕಷ್ಟು ವಾಹನಗಳು ನಿಂತಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಇಲ್ಲಿ ಬಂದು ಒದಗಿದೆ ಅಂತ ಹೇಳ್ಬೋದಾಗಿದೆ. ಜೊತೆಗೆ ಈಗಾಗಲೇ ಏನು ವಾಹನ ಸಂಚಾರ ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡಲಿಕ್ಕೆ ಪೊಲೀಸರು ರಾತ್ರಿಯಿಂದ ಹರಸಾಹಸವನ್ನು ಮಾಡಿದರು. ಜೊತೆಗೆ ಮಣ್ಣು ಗುಡ್ಡೆ ಬಿದ್ದಂಥ ಸ್ಥಳವನ್ನು ಕೂಡ ತೆರವನ್ನು ಮಾಡಿದರು. ಆದರೆ ನಿರಂತರವಾಗಿ ಮಣ್ಣು ಕುಸಿತಾ ಇರೋದ್ರಿಂದ ಇಲ್ಲಿ ಸುಗಮ ಸಂಚಾರಕ್ಕೆ ಸಾಕಷ್ಟು ಅನಾನುಕೂಲತೆ ಆಗ್ತಾ ಇರುವಂಥದ್ದು. ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ. ಹಾಸನದ ಸಕಲೇಶಪುರ ಶಿರಾಡಿ ಘಾಟ್ನಲ್ಲಿ ನಿರಂತರ ಭಾರೀ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಭಾಗದಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. ಆದರೆ ಬೆಳಿಗ್ಗೆ ಸಂಚಾರ ತೆರವು ಮಾಡಿದ್ರು. ಆದರೆ ಅತಿಯಾದ ಮತ್ತೆ ಪುನಃ ಇಲ್ಲಿ ಅತಿಯಾದ ಮಳೆಯಿಂದ ಟ್ರಾಫಿಕ್ ಭಾರೀ ಪ್ರಮಾಣದಲ್ಲಿ ಸಾಕಷ್ಟು ವಾಹನಗಳು ಇಲ್ಲಿ ಸರದಿಗಟ್ಟಿ ನಿಂತಿರುವುದನ್ನು ನೋಡ್ಬೋದಾಗಿದೆ. ಹಾಗೆ ಸಾಕಷ್ಟು ಜೋರಾದ ಮಳೆ ಕೂಡ ಸುರಿತಾ ಇರುವಂಥದ್ದು. ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಇಲ್ಲಿ ಸಂಚಾರ ಅಸ್ತವ್ಯಸ್ತ ಆಗುವಂತಹ ಸ್ಥಿತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಈಗಾಗಲೇ ಸಾಲುಗಟ್ಟಿ ಅಂದರೆ ಮಾರ್ನಹಳ್ಳಿಯಿಂದ ಮುಂಭಾಗದಲ್ಲಿ ಬರ್ತಕ್ಕಂತಹ ವಾಹನಗಳೇನಿದೆ ಅವೆಲ್ಲವೂ ಕೂಡ ಸಾಕಷ್ಟು ಕೆಳಭಾಗದಲ್ಲಿ ರಸ್ತೆಯ ಇನ್ನು ಘಾಟಿಯಿಂದ ಕೆಳಭಾಗಕ್ಕೆ ಬಂದರೆ ಸಾಕಷ್ಟು ವಾಹನಗಳು ನಿಂತಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಇಲ್ಲಿ ಬಂದು ಒದಗಿದೆ ಅಂತ ಹೇಳ್ಬೋದಾಗಿದೆ. ಜೊತೆಗೆ ಈಗಾಗಲೇ ಏನು ವಾಹನ ಸಂಚಾರ ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡಲಿಕ್ಕೆ ಪೊಲೀಸರು ರಾತ್ರಿಯಿಂದ ಹರಸಾಹಸವನ್ನು ಮಾಡಿದರು. ಜೊತೆಗೆ ಮಣ್ಣು ಗುಡ್ಡೆ ಬಿದ್ದಂಥ ಸ್ಥಳವನ್ನು ಕೂಡ ತೆರವನ್ನು ಮಾಡಿದರು. ಆದರೆ ನಿರಂತರವಾಗಿ ಮಣ್ಣು ಕುಸಿತಾ ಇರೋದ್ರಿಂದ ಇಲ್ಲಿ ಸುಗಮ ಸಂಚಾರಕ್ಕೆ ಸಾಕಷ್ಟು ಅನಾನುಕೂಲತೆ ಆಗ್ತಾ ಇರುವಂಥದ್ದು. ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ. ಹಾಸನದ ಸಕಲೇಶಪುರ ಶಿರಾಡಿ ಘಾಟ್ನಲ್ಲಿ ನಿರಂತರ ಭಾರೀ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಭಾಗದಲ್ಲಿ ಗುಡ್ಡ ಕುಸಿತ
ಬೆಳಿಗ್ಗೆ ಸಂಚಾರ ತೆರವು ಮಾಡಿದ್ರು. ಆದರೆ ಅತಿಯಾದ ಮತ್ತೆ ಪುನಃ ಇಲ್ಲಿ ಅತಿಯಾದ ಮಳೆಯಿಂದ ಟ್ರಾಫಿಕ್ ಭಾರಿ ಪ್ರಮಾಣದಲ್ಲಿ ಈಗಾಗಲೇ ಸಾಕಷ್ಟು ವಾಹನಗಳು ಇಲ್ಲಿ ಸರ್ದಿಗಟ್ಟಿ ನಿಂತಿರುವುದನ್ನು ನೋಡ್ಬೋದಾಗಿದೆ. ಹಾಗೆ ಸಾಕಷ್ಟು ಜೋರಾದ ಮಳೆ ಕೂಡ ಸುರಿತಾ ಇರುವಂಥದ್ದು. ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಇಲ್ಲಿ ಸಂಚಾರ ಅಸ್ತವ್ಯಸ್ತ ಆಗುವಂತಹ ಸ್ಥಿತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಈಗಾಗಲೇ ಸಾಲುಗಟ್ಟಿ ಅಂದರೆ ಮಾರ್ನಹಳ್ಳಿಯಿಂದ ಮುಂಭಾಗದಲ್ಲಿ ಬರ್ತಕ್ಕಂತಹ ವಾಹನಗಳೇನಿದೆ ಅವೆಲ್ಲವೂ ಕೂಡ ಸಾಕಷ್ಟು ಕೆಳಭಾಗದಲ್ಲಿ ರಸ್ತೆಯ ಇನ್ನು ಘಾಟಿಯಿಂದ ಕೆಳಭಾಗಕ್ಕೆ ಬಂದರೆ ಸಾಕಷ್ಟು ವಾಹನಗಳು ನಿಂತಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಇಲ್ಲಿ ಬಂದು ಒದಗಿದೆ ಅಂತ ಹೇಳ್ಬೋದಾಗಿದೆ. ಜೊತೆಗೆ ಈಗಾಗಲೇ ಏನು ವಾಹನ ಸಂಚಾರ ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡಲಿಕ್ಕೆ ಪೊಲೀಸರು ರಾತ್ರಿಯಿಂದ ಹರಸಾಹಸವನ್ನು ಮಾಡಿದರು. ಜೊತೆಗೆ ಮಣ್ಣು ಗುಡ್ಡೆ ಬಿದ್ದಂಥ ಸ್ಥಳವನ್ನು ಕೂಡ ತೆರವನ್ನು ಮಾಡಿದರು. ಆದರೆ ನಿರಂತರವಾಗಿ ಮಣ್ಣು ಕುಸಿತಾ ಇರೋದ್ರಿಂದ ಇಲ್ಲಿ ಸುಗಮ ಸಂಚಾರಕ್ಕೆ ಸಾಕಷ್ಟು ಅನಾನುಕೂಲತೆ ಆಗ್ತಾ ಇರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನದ ಸಕಲೇಶ್ಪುರ ಶಿರಾಡಿ ಘಾಟ್ನಲ್ಲಿ ನಿರಂತರ ಭಾರಿ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಭಾಗದಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. ಆದರೆ ಬೆಳಿಗ್ಗೆ ಸಂಚಾರ ತೆರವು ಮಾಡಿದ್ರು. ಆದರೆ ಅತಿಯಾದ ಮತ್ತೆ ಪುನಃ ಇಲ್ಲಿ ಅತಿಯಾದ ಮಳೆಯಿಂದ ಟ್ರಾಫಿಕ್ ಭಾರಿ ಪ್ರಮಾಣದಲ್ಲಿ ಈಗಾಗಲೇ ಸಾಕಷ್ಟು ವಾಹನಗಳು ಇಲ್ಲಿ ಸರ್ದಿಗಟ್ಟಿ ನಿಂತಿರುವುದನ್ನು ನೋಡ್ಬೋದಾಗಿದೆ. ಹಾಗೆ ಸಾಕಷ್ಟು ಜೋರಾದ ಮಳೆ ಕೂಡ ಸುರಿತಾ ಇರುವಂಥದ್ದು. ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಇಲ್ಲಿ ಸಂಚಾರ ಅಸ್ತವ್ಯಸ್ತ ಆಗುವಂತಹ ಸ್ಥಿತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಈಗಾಗಲೇ ಸಾಲುಗಟ್ಟಿ ಅಂದರೆ ಮಾರ್ನಹಳ್ಳಿಯಿಂದ ಮುಂಭಾಗದಲ್ಲಿ ಬರ್ತಕ್ಕಂತಹ ವಾಹನಗಳೇನಿದೆ ಅವೆಲ್ಲವೂ ಕೂಡ ಸಾಕಷ್ಟು ಕೆಳಭಾಗದಲ್ಲಿ ರಸ್ತೆಯ ಇನ್ನು ಘಾಟಿಯಿಂದ ಕೆಳಭಾಗಕ್ಕೆ ಬಂದರೆ ಸಾಕಷ್ಟು ವಾಹನಗಳು ನಿಂತಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಇಲ್ಲಿ ಬಂದು ಒದಗಿದೆ ಅಂತ ಹೇಳ್ಬೋದಾಗಿದೆ. ಜೊತೆಗೆ ಈಗಾಗಲೇ ಏನು ವಾಹನ ಸಂಚಾರ ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡಲಿಕ್ಕೆ ಪೊಲೀಸರು ರಾತ್ರಿಯಿಂದ ಹರಸಾಹಸವನ್ನು ಮಾಡಿದರು. ಜೊತೆಗೆ ಮಣ್ಣು ಗುಡ್ಡೆ ಬಿದ್ದಂಥ ಸ್ಥಳವನ್ನು ಕೂಡ ತೆರವನ್ನು ಮಾಡಿದರು. ಆದರೆ ನಿರಂತರವಾಗಿ ಮಣ್ಣು ಕುಸಿತಾ ಇರೋದ್ರಿಂದ ಇಲ್ಲಿ ಸುಗಮ ಸಂಚಾರಕ್ಕೆ ಸಾಕಷ್ಟು ಅನಾನುಕೂಲತೆ ಆಗ್ತಾ ಇರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನದ ಸಕಲೇಶ್ಪುರ ಶಿರಾಡಿ ಘಾಟ್ನಲ್ಲಿ ನಿರಂತರ ಭಾರಿ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಭಾಗದಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. ಆದರೆ ಬೆಳಿಗ್ಗೆ ಸಂಚಾರ ತೆರವು ಮಾಡಿದ್ರು. ಆದರೆ ಅತಿಯಾದ ಮತ್ತೆ ಪುನಃ ಇಲ್ಲಿ ಅತಿಯಾದ ಮಳೆಯಿಂದ ಟ್ರಾಫಿಕ್ ಭಾರಿ ಪ್ರಮಾಣದಲ್ಲಿ ಈಗಾಗಲೇ ಸಾಕಷ್ಟು ವಾಹನಗಳು ಇಲ್ಲಿ ಸರ್ದಿಗಟ್ಟಿ ನಿಂತಿರುವುದನ್ನು ನೋಡ್ಬೋದಾಗಿದೆ. ಹಾಗೆ ಸಾಕಷ್ಟು ಜೋರಾದ ಮಳೆ ಕೂಡ ಸುರಿತಾ ಇರುವಂಥದ್ದು. ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಇಲ್ಲಿ ಸಂಚಾರ ಅಸ್ತವ್ಯಸ್ತ ಆಗುವಂತಹ ಸ್ಥಿತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಈಗಾಗಲೇ ಸಾಲುಗಟ್ಟಿ ಅಂದರೆ ಮಾರ್ನಹಳ್ಳಿಯಿಂದ ಮುಂಭಾಗದಲ್ಲಿ ಬರ್ತಕ್ಕಂತಹ ವಾಹನಗಳೇನಿದೆ ಅವೆಲ್ಲವೂ ಕೂಡ ಸಾಕಷ್ಟು ಕೆಳಭಾಗದಲ್ಲಿ ರಸ್ತೆಯ ಇನ್ನು ಘಾಟಿಯಿಂದ ಕೆಳಭಾಗಕ್ಕೆ ಬಂದರೆ ಸಾಕಷ್ಟು ವಾಹನಗಳು ನಿಂತಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಇಲ್ಲಿ ಬಂದು ಒದಗಿದೆ ಅಂತ ಹೇಳ್ಬೋದಾಗಿದೆ. ಜೊತೆಗೆ ಈಗಾಗಲೇ ಏನು ವಾಹನ ಸಂಚಾರ ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡಲಿಕ್ಕೆ ಪೊಲೀಸರು ರಾತ್ರಿಯಿಂದ ಹರಸಾಹಸವನ್ನು ಮಾಡಿದರು. ಜೊತೆಗೆ ಮಣ್ಣು ಗುಡ್ಡೆ ಬಿದ್ದಂಥ ಸ್ಥಳವನ್ನು ಕೂಡ ತೆರವನ್ನು ಮಾಡಿದರು. ಆದರೆ ನಿರಂತರವಾಗಿ ಮಣ್ಣು ಕುಸಿತಾ ಇರೋದ್ರಿಂದ ಇಲ್ಲಿ ಸುಗಮ ಸಂಚಾರಕ್ಕೆ ಸಾಕಷ್ಟು ಅನಾನುಕೂಲತೆ ಆಗ್ತಾ ಇರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.